ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಹಲವಾರು ತಿಂಗಳಿನಿಂದ ಪೆಂಡಿಂಗ್ ಅಲ್ಲಿದ್ದ ಭಾರತ ವಿರೋಧಿ ಬಿಲ್ ಅನ್ನು ಕೊನೆಗೂ ಅಮೆರಿಕದ ಸಂಸತ್ತಿನಲ್ಲಿ ಪ್ರಸ್ತುತಪಡಿಸಲು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅನುಮತಿಯನ್ನು ನೀಡಿದ್ದಾರೆ. ಇದರ ಪರಿಣಾಮ ನಮ್ಮ ಭಾರತದ ಮೇಲಾಗಲಿರುವ ಅತಿದೊಡ್ಡ ಅಪಾಯದ ಕರೆಗಂಟೆಯೂ ಕೂಡ ಬಾರಿಸೋದಕ್ಕೆ ಆರಂಭ ಆಗಿದೆ. ಈ ಒಂದು ಬಿಲ್ ಪಾಸ್ ಆದ ನಂತರ ನಮ್ಮ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ತೆರಿಗೆಯು 10 ಪಟ್ಟು ಹೆಚ್ಚಾಗಲಿದೆ. ಅಂದರೆ 50%ನಿಂದ ನೇರವಾಗಿ 500%ಗೆ ಏರಿಕೆ ಆಗಲಿದೆ. ಈ ಬಿಲ್ನ ಪ್ರಕಾರ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಖರೀದಿ ಮಾಡುವ ಜಗತ್ತಿನ ಯಾವುದೇ ದೇಶಗಳಾಗಿರಲಿ, ಆ ದೇಶಗಳು ರಷ್ಯಾದಿಂದ 1 ಲಕ್ಷ ಬ್ಯಾರೆಲ್ ಖರೀದಿ ಮಾಡಲಿ ಅಥವಾ 1 ಲೀಟರ್ ಖರೀದಿ ಮಾಡಲಿ, ಆ ಎಲ್ಲ ದೇಶಗಳ ಮೇಲೆ ಜಗತ್ತಿನ ಹುಚ್ಚುದೆರೆಯ ಕಡೆಯಿಂದ 500% ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಲಾಗುತ್ತೆ. ಇದರ ಹೊಡೆತ ನೇರವಾಗಿ ನಮ್ಮ ಆರ್ಥಿಕತೆಯ ಮೇಲೆ ಬೀಳುವ ಅಪಾಯವೂ ಕೂಡ ಎದುರಾಗಿತ್ತು. ಆದರೆ ಇವತ್ತು ನಮ್ಮ ದೇಶಕ್ಕೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯನ ಎಲ್ಲ ರೀತಿಯ ತೆರಿಗೆಗಳ ಲೆಕ್ಕಾಚಾರವನ್ನು ತಲೆಕೆಳಗಾಗಿಸಿ ನಮ್ಮ ಭಾರತದ ಆರ್ಥಿಕತೆಗೆ ಆಶಾಕಿರಣವಾಗಬಲ್ಲ ಅತಿ ದೊಡ್ಡದಾದ ಸಿಹಿ ಸುದ್ದಿಯೊಂದು ಬಂದಿದೆ. ಇದನ್ನು ಕೇಳಿದ ಬಳಿಕ ಅಮೆರಿಕದ ಅಧ್ಯಕ್ಷ ಮತ್ತು ಅವನ ಭಾರತ ವಿರೋಧಿ ಚೇಲಗಳಿಗೆ ಖಂಡಿತ ಇಡೀ ಮೈಯೆಲ್ಲ ಉರಿಯೋದಕ್ಕೆ ಶುರುವಾಗಿರುತ್ತೆ. ಆ ಸುದ್ದಿ ಯಾವುದು ಅಂತ ನೀವು ಸ್ಕ್ರೀನ್ ಮೇಲೆ ಆರ್ಟಿಕಲ್ ಅನ್ನು ನೋಡ್ತಾ ಇರ್ಬೋದು. ರಿಪೋರ್ಟ್ಗಳ ಪ್ರಕಾರ ಚೀನಾ ದೇಶಕ್ಕೆ ನಮ್ಮ ಭಾರತ ಮಾಡ್ತಾ ಇರುವ ರಫ್ತಿನ ಪ್ರಮಾಣ ಯಾವ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಅಂದರೆ ವಿಶ್ವದಲ್ಲಿ ಎಲ್ಲೂ ಕೂಡ ಇಂತಹ ಒಂದು ಏರಿಕೆ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಜಗತ್ತಿನ ಬಹುತೇಕ ದೇಶಗಳ ಎಕಾನಮಿ ಮತ್ತು ವ್ಯಾಪಾರಗಳು ಪಾತಾಳವನ್ನು ತಲುಪಿದರೆ ಚೀನಾ ದೇಶದಲ್ಲಿ ನಮ್ಮ ಭಾರತದ ಎಕ್ಸ್ಪೋರ್ಟ್ ಮಾತ್ರ ಬರೋಬ್ಬರಿ 33%ನಷ್ಟು ಏರಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ಸುಮಾರು $12 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಕೂಡ ಚೀನಾದ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದೆ. ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಭಾರತದ ಈ ಎಕ್ಸ್ಪೋರ್ಟ್ನಲ್ಲಿ ಮುಂದಕ್ಕೆ ಇನ್ನೂ ಕೂಡ ಹೆಚ್ಚಿನ ಏರಿಕೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದರೆ ಭಾರತ ಚೀನಾ ದೇಶಕ್ಕೆ ರಫ್ತು ಮಾಡ್ತಾ ಇರುವ ಉತ್ಪನ್ನಗಳನ್ನು ಚೀನಾ ಸ್ವತಃ ತಾನೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಉತ್ಪನ್ನಗಳನ್ನು ಭಾರತ ಚೀನಾ ದೇಶಕ್ಕೆ ರಫ್ತು ಮಾಡ್ತಾ ಇದೆ. ಉದಾಹರಣೆಗೆ ಸೀಫುಡ್. ಯಾವಾಗಿಂದ ಚೀನಾ ನಮ್ಮ ಭಾರತಕ್ಕೆ ತನ್ನ ಸೀಫುಡ್ನ ಮಾರ್ಕೆಟನ್ನು ಓಪನ್ ಮಾಡ್ತೋ ಅವತ್ತಿಂದ ಚೀನಾ ದೇಶಕ್ಕೆ ಆಗ್ತಾ ಇರುವ ಭಾರತದ ಸೀಫುಡ್ನ ಎಕ್ಸ್ಪೋರ್ಟ್ನಲ್ಲಿ 1200%ನಷ್ಟು ವೃದ್ಧಿಯಾಗಿದೆ ಮತ್ತು ಅದರ ಬೇಡಿಕೆ ಇನ್ನೂ ಕೂಡ ಹೆಚ್ಚಾಗಲಿದೆ. ಯಾಕಂದರೆ ಚೀನಾ ದೇಶದ ಜನರ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಹಿಂದಿಗಿಂತ ಈಗ ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಅವರು ಹಿಂದಿಗಿಂತ ಹೆಚ್ಚು ಖರ್ಚನ್ನು ಕೂಡ ಮಾಡ್ತಾರೆ. ಹಾಗೆಯೇ ಸೀಫುಡ್ ಅನ್ನೋದು ಚೀನಾ ದೇಶದ ಜನರು ತನ್ನ ದಿನನಿತ್ಯದ ಡಯಟ್ನಲ್ಲಿ ಬಳಕೆ ಮಾಡುವಂತಹ ಒಂದು ಪ್ರಮುಖವಾದ ಆಹಾರವಾಗಿದೆ. ಹಾಗಾಗಿ ಸೀಫುಡ್ ಅನ್ನೋದು ಚೀನಾದ ಎಕ್ಸ್ಪೋರ್ಟ್ನಲ್ಲಿ ನಮ್ಮ ಭಾರತಕ್ಕೆ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾ ಇದೆ. ಹಾಗೆಯೇ ಚೀನಾದಲ್ಲಿ ಭಾರತದ ಎಕ್ಸ್ಪೋರ್ಟ್ ಅನ್ನು ಹೆಚ್ಚಿಸಿರುವ ಇನ್ನೊಂದು ಇಂಡಸ್ಟ್ರಿ ಯಾವುದಪ್ಪ ಅಂದರೆ ಅದು ಸರ್ಕಿಟ್ ಇಂಡಸ್ಟ್ರಿ. ಹೌದು, ನಮ್ಮ ಭಾರತದ ಸರ್ಕಿಟ್ ಸೆಗ್ಮೆಂಟ್ಗಳ ಮೇಲೆ ಚೀನಾ ದೇಶ ಅತಿ ಹೆಚ್ಚು ಡಿಪೆಂಡ್ ಆಗಿದೆ. ಚೀನಾ ದೇಶ ತನ್ನ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗಾಗಿ ಭಾರತದ ಸರ್ಕಿಟ್ ಬೋರ್ಡ್ ಅನ್ನು ಬಳಕೆ ಮಾಡುತ್ತೆ ಅಂದರೆ ನಿಮ್ಮಲ್ಲಿ ಹಲವಾರು ಮಂದಿಗೆ ತುಂಬ ಆಶ್ಚರ್ಯ ಆಗ್ಬೋದು. ಆದರೆ ಇದು 100% ನಿಜ. ಕಳೆದ ಕೆಲವೇ ತಿಂಗಳಲ್ಲಿ ನಮ್ಮ ಭಾರತ ಸುಮಾರು $1 ಬಿಲಿಯನ್ ಗಿಂತಲೂ ಅಧಿಕ ಮೊತ್ತದ ಸರ್ಕಿಟ್ ಬೋರ್ಡ್ಗಳನ್ನು ಚೀನಾ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ಸರ್ಕಿಟ್ ಬೋರ್ಡ್ಗಳಿಗೆ ಸಂಬಂಧಪಟ್ಟ ಅದರ ಬಿಡಿಭಾಗಗಳನ್ನು ಕೂಡ ನಮ್ಮ ಭಾರತ ಚೀನಾದ ವ್ಯಾಪಾರಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಮಾಡಿದೆ. ಇದಿಷ್ಟೇ ಅಲ್ಲದೆ ನಮ್ಮ ಭಾರತ ಚೀನಾದ ಹೆವಿ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವ ಹಲವಾರು ರೀತಿಯ ಮೆಟಲ್ಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಉದಾಹರಣೆಗೆ ಅಲ್ಯೂಮಿನಿಯಂ, ರಿಫೈನ್ಡ್ ಕಾಪರ್ ಬಿಲೆಟ್ಸ್ ಮತ್ತು ಅಗ್ರಿಕಲ್ಚರ್ ಬೇಸ್ಡ್ ಮೆಟಲ್ಗಳು ಕೂಡ ಚೀನಾ ದೇಶವನ್ನು ತಲುಪ್ತಾ ಇವೆ. ಇಷ್ಟೇ ಅಲ್ಲದೆ ಚೀನಾದ ಜನ ನಮ್ಮ ಹಾಗಲ್ಲ, ಅವರು ಸ್ವಲ್ಪ ವಿಚಿತ್ರ ಜೀವಿಗಳು. ಹಾಗಾಗಿ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇಲ್ಲದೆ ಇರುವ ಹಲವಾರು ವಸ್ತುಗಳು ಚೀನಾದ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರ್ತವೆ. ಅಂತಹ ಹಲವಾರು ವಸ್ತುಗಳ ಪಟ್ಟಿ ಮಾಡಿ ಅವುಗಳನ್ನು ನಿರಂತರವಾಗಿ ಚೀನಾ ದೇಶಕ್ಕೆ ಸಪ್ಲೈ ಮಾಡುವ ಕೆಲಸವನ್ನು ನಮ್ಮ ಭಾರತ ಈಗಾಗಲೇ ಶುರು ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಚೈನೀಸ್ ಎಕ್ಸ್ಪೋರ್ಟ್ನಲ್ಲಿ ಅತಿ ದೊಡ್ಡ ಪ್ರಮಾಣದ ಏರಿಕೆಯನ್ನು ಕೂಡ ನೀವೆಲ್ಲ ನೋಡ್ಬೋದು. ಈಗ ನಿಮ್ಮಲ್ಲಿ ಬಹಳಷ್ಟು ಜನ ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಖಂಡಿತ ಕೇಳ್ತೀರ. ಅದೇನೆಂದರೆ, ನರಿಬುದ್ಧಿಯ ಚೀನಾ ದೇಶದ ಮೇಲೆ ನಾವು ಹೇಗೆ ಟ್ರಸ್ಟ್ ಮಾಡೋದು? ಅವರು ತನಗೆ ಲಾಭ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲ್ಲ. ಹಾಗಾಗಿ ಚೀನಾ ತನ್ನ ಮಾರುಕಟ್ಟೆಯನ್ನು ಭಾರತಕ್ಕಾಗಿ ಓಪನ್ ಮಾಡಿದೆ ಅಂದರೆ ಅದರ ಬದಲಿಗೆ ನಮ್ಮ ಭಾರತದಿಂದಲೂ ಏನನ್ನಾದರೂ ಎಕ್ಸ್ಪೆಕ್ಟ್ ಮಾಡಿರ್ಬೋದಲ್ಲ ಅಂತ. ಹೀಗೆ ನೀವು ಕೇಳಿದರೆ ಖಂಡಿತ ನೀವೊಬ್ಬ ಪ್ರಜ್ಞಾವಂತ ನಾಗರಿಕ. ಯಾಕಂದರೆ ವ್ಯಾಪಾರ ಅನ್ನೋದು ಇದೇ ರೀತಿ ನಡೆಯೋದು. ಚೀನಾದ ಮಾರುಕಟ್ಟೆಯ ಬದಲಿಗೆ ನಮ್ಮ ಭಾರತವು ಕೂಡ 2020ನೇ ಇಸವಿಯಲ್ಲಿ ಗಲ್ವಾನ್ ಘರ್ಷಣೆಯ ಬಳಿಕ ಚೀನಾ ದೇಶದ ಕಂಪನಿಗಳು ನಮ್ಮ ಭಾರತದ ಪ್ರಾಜೆಕ್ಟ್ನಲ್ಲಿ ಕಾಂಟ್ರಾಕ್ಟ್ ಅನ್ನು ಪಡೆಯಲು ಆಗದಂತೆ ಅವರ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಕೆಲ ಕಂಡೀಷನ್ಗಳೊಂದಿಗೆ ಭಾರತದ ಸರ್ಕಾರಿ ಅಥವಾ ಪ್ರೈವೇಟ್ ಸೆಕ್ಟರ್ನ ಪ್ರಾಜೆಕ್ಟ್ಗಳ ಕಾಂಟ್ರಾಕ್ಟ್ನಲ್ಲಿ ಭಾಗವಹಿಸಲು ಅವರಿಗೆ ಅನುಮತಿಯನ್ನು ಭಾರತ ನೀಡೋದಕ್ಕೆ ಮುಂದಾಗಿದೆ.
ಚೀನಾ ದೇಶಕ್ಕೆ ಇದರ ಅಗತ್ಯವೂ ಕೂಡ ತುಂಬಾನೇ ಇದೆ. ಯಾಕಂದರೆ ಅಲ್ಲಿನ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯು ಪಾತಾಳವನ್ನು ತಲುಪಿ ಚೀನಾದ ಕನ್ಸ್ಟ್ರಕ್ಷನ್ ಕಂಪನಿಗಳು ಬ್ಯಾಂಕ್ ಕರಪ್ಟ್ ಆಗ್ತಾ ಇವೆ. ನಮ್ಮ ಭಾರತ ಇನ್ನೂ ಕೂಡ ಡೆವಲಪಿಂಗ್ ಹಂತದಲ್ಲಿರುವಂತಹ ಒಂದು ದೇಶ. ಹಾಗಾಗಿ ಚೀನಾದ ಕಂಪನಿಗಳಿಗೂ ಕೂಡ ಬಹಳಷ್ಟು ಕಾಂಟ್ರಾಕ್ಟ್ಗಳು ನಮ್ಮ ಭಾರತದಲ್ಲಿ ಸಿಗ್ತವೆ. ಹಾಗಾಗಿ ಭಾರತ ಮತ್ತು ಚೀನಾ ದೇಶಗಳು ಪರಸ್ಪರ ಶತ್ರುಗಳಾಗಿದ್ದರೂ ಕೂಡ ಪ್ರಸ್ತುತ ತನ್ನೆದುರಿಗೆ ನಿಂತಿರುವ ಜಗತ್ತಿನ ಅತಿದೊಡ್ಡ ಮೈಂಡ್ಲೆಸ್ ಎನಿಮಿ ಅನ್ಸ್ಕೊಂಡಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅರ್ಥವಿಲ್ಲದ ಸ್ಯಾಂಕ್ಷನ್ಗಳನ್ನು ಎದುರಿಸಲು ಎರಡೂ ದೇಶಗಳು ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ ವ್ಯಾಪಾರದಲ್ಲಿ ಪರಸ್ಪರ ಒಬ್ರಿಗೊಬ್ರು ಕೈ ಜೋಡಿಸಿ ಅಮೆರಿಕದಿಂದಾಗುವ ಆರ್ಥಿಕ ನಷ್ಟದಿಂದ ಪಾರಾಗಲು ಒಂದೊಳ್ಳೆ ನಿರ್ಧಾರವನ್ನು ಮಾಡಿ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಗೆ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ಅಂತಾನೆ ನಾವೆಲ್ಲ ಹೇಳ್ಬೋದು. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಟ್ರಂಪ್ ವಿರುದ್ಧ ಭಾರತ ಮತ್ತು ಚೀನಾ ದೇಶಗಳ ಈ ವ್ಯಾಪಾರ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.